ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಾವಿಕೇರಿಯ 9 ಶ್ವಾನಗಳು ಈಗ ದೇಶದ ಭದ್ರತಾ ಪಡೆಯಲ್ಲಿ ಕೆಲಸ ಮಾಡಲು ಹೊರಟಿವೆ. ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮದ ರಾಘವೇಂದ್ರ ಭಟ್ ಎನ್ನುವರು ಈ ಶ್ವಾನಗಳನ್ನ ಸಾಕುವಂತ ಒಂದು ಹವ್ಯಾಸವನ್ನ ಮಾಡ್ಕೊಂಡಿದ್ದಾರೆ. ಇದು ಇವತ್ತು ನೆನೆಯದಲ್ಲ, ಕಳೆದ 16 ವರ್ಷಗಳಿಂದಲೂ ಕೂಡ ಇವರಿಗೆ ಶ್ವಾನವನ್ನ ಸಾಕುವಂತಹ ಒಂದು ಹವ್ಯಾಸ ಇದ್ದೇ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ತಳಿಯ ಶ್ವಾನಗಳನ್ನ ಸಾಕುವಂತಹ ಹವ್ಯಾಸವೂ ಕೂಡ ಇದ್ದೇ ಇದೆ. ಈಗ ಇವರು ಬೆಲ್ಜಿಯಂ ಮೆಲಿನೋಯ್ಸ್ ಎನ್ನುವಂತ ಶ್ವಾನಗಳನ್ನ ಸಾಕ್ತಾ ಇದ್ದಾರೆ. ಈ ಹಿಂದೆ ಇದೇ ಬೆಲ್ಜಿಯಂ ಮೆಲಿನೋಯ್ಸ್ ಶ್ವಾನಗಳನ್ನ ದೇಶದ ಭದ್ರತಾ ಪಡೆಗೆ ಕೊಟ್ಟು ಸುದ್ದಿಯಾಗಿದ್ರು. ಅದರ ಜೊತೆಗೆ ಈಗ ಮತ್ತೆ 9 ಶ್ವಾನಗಳನ್ನ ದೇಶದ ಭದ್ರತಾ ಪಡೆಗೆ ಕೊಟ್ಟು ಮತ್ತೆ ಸುದ್ದಿಯಾಗಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಹಣವನ್ನ ತೆಗೆದುಕೊಳ್ಳದೆ ದಾನದ ರೂಪದಲ್ಲಿ ದೇಶದ ಭದ್ರತೆಗೆ ಈ ಶ್ವಾನಗಳನ್ನ ನೀಡ್ತಾ ಇರುವಂತದ್ದು ಒಂದು ಶ್ಲಾಘನೀಯ ವಿಚಾರವಾಗಿರುವಂಥದ್ದು. ಈ ಬಗ್ಗೆ ಇಲ್ಲಿನ ಸಾರ್ವಜನಿಕರು ಕೂಡ ರಾಘವೇಂದ್ರ ಭಟ್ರಿಗೆ ಶ್ಲಾಘಿಸ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಶ್ವಾನಗಳನ್ನ ದೇಶದ ಭದ್ರತಾ ಪಡೆಗೆ ಕೊಟ್ಟಿದ್ರು. ಒಟ್ಟು ಈಗ 40ಕ್ಕೂ ಹೆಚ್ಚು ಶ್ವಾನಗಳನ್ನ ಈಗ ದೇಶದ ಭದ್ರತೆಗೆ ಕೊಟ್ಟಿರುವಂಥದ್ದು. ಬೆಲ್ಜಿಯಂ ಮೆಲಿನೋಯ್ಸ್ ಈ ತಳಿಯ ಶ್ವಾನಗಳು ತುಂಬಾ ಚಾಕಚಕ್ಯತೆಯಿಂದ ಕೆಲಸ ಮಾಡ್ತವೆ. ಶತ್ರು ಸೈನ್ಯದ ವಿರುದ್ಧ ಹೋರಾಡಲು ಈ ಶ್ವಾನ ಅತಿ ಚಾಕಚಕ್ಯತೆಯಿಂದ ಇರ್ತವೆ ಎನ್ನುವಂಥದ್ದು ನಾವು ಇಲ್ಲಿನ CRPF ಸಿಬ್ಬಂದಿಯಿಂದ ಕೇಳಿಕೊಂಡಿರುವಂತಹ ಒಂದು ಅಭಿಪ್ರಾಯ. ಸೊ ಈ ಹಿನ್ನೆಲೆಯಲ್ಲಿ ದೇಶದ ಭದ್ರತಾ ಪಡೆಗೆ ಬೆಲ್ಜಿಯಂ ಮೆಲಿನೋಯ್ಸ್ ತಳಿಯ ಶ್ವಾನವೇ ಮುಖ್ಯವಾಗಿರುತ್ತೆ ಎನ್ನುವಂಥದ್ದು ಕೇಳಿಕೊಂಡಿರುವಂಥದ್ದು. ಬೆಲ್ಜಿಯಂ ಮೆಲಿನೋಯ್ಸ್ ಒಟ್ಟು 9 ಶ್ವಾನವನ್ನ ಈಗ ಪಶ್ಚಿಮ ಬಂಗಾಳದ ಪೊಲೀಸರು ಮತ್ತು CRPF ಭದ್ರತಾ ಪಡೆಗೆ ಕೊಟ್ಟಿರುವಂಥದ್ದು. ಪಶ್ಚಿಮ ಬಂಗಾಳ ಪೊಲೀಸ್ ತಂಡಕ್ಕೆ ಒಟ್ಟು 5 ಶ್ವಾನದ ಮರಿಯನ್ನ ಕೊಟ್ಟಿರುವಂಥದ್ದು. ಅದೇ ರೀತಿ CRPF ಭದ್ರತಾ ಪಡೆಗೆ ಒಟ್ಟು 4 ಶ್ವಾನವನ್ನ ಕೊಟ್ಟಿರುವಂಥದ್ದು. ಒಟ್ಟು 70 ದಿನದ ಈ ಶ್ವಾನಗಳನ್ನ ಇವತ್ತು ಅವರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಈಗ ಅಲ್ಲಿ ಹೋದ ಮೇಲೆ ಅದಕ್ಕೆ ದೇಶದ ಭದ್ರತೆಯ ವಿಚಾರವಾಗಿ 3 ತಿಂಗಳ ಕಾಲ ಒಂದು ತರಬೇತಿಯನ್ನ ನೀಡಲಾಗತ್ತೆ. ಅದರ ಜೊತೆಗೆ ಶತ್ರು ಸೈನ್ಯದ ವಿರುದ್ಧ ಯಾವ ರೀತಿ ಹೋರಾಡಬೇಕು, ಹಾಗೆ ಪತ್ತೆದಾರಿ ಕೆಲಸವನ್ನ ಯಾವ ರೀತಿ ಮಾಡಬೇಕು ಎನ್ನುವಂತ ಬಗ್ಗೆಯೂ ಕೂಡ ಈ ಶ್ವಾನಕ್ಕೆ ತರಬೇತಿಯನ್ನ ಕೊಡಲಾಗತ್ತೆ ಅಂತೆ. ಅದ್ರ ಜೊತೆಗೆ ಗಡಿ ಭಾಗದಲ್ಲಿಯೂ ಕೂಡ ಗಸ್ತು ತಿರುಗಲು ಈ ಶ್ವಾನವನ್ನ ಬಳಕೆ ಮಾಡಿಕೊಳ್ಳಲಾಗತ್ತೆ. ನೆಲ ಬಾಂಬ್ಗಳನ್ನ ಪತ್ತೆ ಹಚ್ಚುವಲ್ಲಿ ಈ ಬೆಲ್ಜಿಯಂ ಮೆಲಿನೋಯ್ಸ್ ತಳಿಯ ಶ್ವಾನ ಅತಿ ಮುಖ್ಯವಾಗಿ ಕೆಲಸ ಮಾಡುತ್ತೆ ಅಂತೆ. ಅದರಲ್ಲೂ ಕಾಡಿನೊಳಗೆ 40 ಕಿಲೋಮೀಟರ್ ಗಸ್ತನ್ನ ತಿರುಗತ್ತೆ ಅಂತೆ. ಅತಿ ವೇಗವಾಗಿ ಓಡೋದ್ರ ಮೂಲಕ ಗಸ್ತನ್ನ ತಿರುಗತ್ತೆ ಅಂತೆ. ಆದ್ರೂ ಕೂಡ ಆಯಾಸವಾಗಲ್ಲಂತೆ. ಸೊ ಇವೆಲ್ಲವನ್ನ ಹಿನ್ನೆಲೆಯನ್ನ ಇಟ್ಟು ಈ ಬೆಲ್ಜಿಯಂ ಮೆಲಿನೋಯ್ಸ್ ತಳಿಯ ಈ ಶ್ವಾನಗಳನ್ನ ದೇಶದ ಭದ್ರತಾ ಪಡೆಯಲ್ಲಿ ಇದನ್ನ ಬಳಕೆಯನ್ನ ಮಾಡ್ಕೊಳ್ತಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ರಾಘವೇಂದ್ರ ಭಟ್ರವರು ಕಳೆದ 16 ವರ್ಷಗಳಿಂದ ಈ ಶ್ವಾನಗಳನ್ನ ಸಾಕುವಂತ ಒಂದು ಹವ್ಯಾಸವನ್ನ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಈಗ ಸಾಕಿದಂತ ಶ್ವಾನಗಳು ಬೇರೆಯವರಿಗೆ ಹಣಕ್ಕಾಗಿ ಮಾರಾಟ ಮಾಡದೆ ಇದನ್ನ ದೇಶದ ಭದ್ರತೆಗಾಗಿ, ದೇಶದ ಸೇವೆಗಾಗಿ ಈ ಶ್ವಾನಗಳನ್ನ ದಾನವಾಗಿ ಕೊಡೋದ್ರ ಮೂಲಕ ತಮಗೆ ಹೆಮ್ಮೆ ಇದೆ, ಗೌರವವಿದೆ ಎನ್ನುತ್ತಾ ಇದ್ದಾರೆ. ನನ್ನ ಹವ್ಯಾಸಕ್ಕಾಗಿ ಸಾಕಿದಂಥ ಬೆಲ್ಜಿಯಂ ಮೆಲಿನೋವಾ ತಳಿಯ ನಾಯಿಮರಿಗಳು ದೇಶದ ಹಿತರಕ್ಷಣೆಗಾಗಿ ಹೋಗ್ತಾ ಇರುವುದು ತುಂಬ ಸಂತಸದ ವಿಚಾರವಾಗಿದೆ. ಈಗಾಗಲೇ ಅವುಗಳ ಗುಣಮಟ್ಟ ಹಾಗೂ ಅವುಗಳ ಕಾರ್ಯಕ್ಷಮತೆಯನ್ನು ನೋಡಿ CRPF ಹಾಗೂ ವೆಸ್ಟ್ ಬೆಂಗಾಲ್ ಪೊಲೀಸ್ನವರು ಬೇಡಿಕೆಯನ್ನು ಸಲ್ಲಿಸಿದ್ದು, ಆ ಪ್ರಕಾರವಾಗಿ 9 ನಾಯಿಮರಿಗಳನ್ನು ಅವರಿಗೆ ನೀಡ್ತಾ ಇದ್ದೇನೆ. CRPFನವರು 4 ಮರಿಗಳನ್ನು ಪಡೆದಿರುತ್ತಾರೆ ಹಾಗೂ ವೆಸ್ಟ್ ಬೆಂಗಾಲ್ ಪೊಲೀಸ್ನವರು ಒಟ್ಟು 5 ಮರಿಗಳನ್ನು ಪಡೆದಿರುತ್ತಾರೆ. ಈಗಾಗಲೇ CRPFನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ನನ್ನ ನಾಯಿಮರಿಗಳನ್ನು ಗುಣಮಟ್ಟ ಹಾಗೂ ಅವಳ ತೀಕ್ಷ್ಣತೆಯನ್ನು ನೋಡಿ CRPFನವರು ತುಂಬ ಗೌರವದಿಂದ ನಾಯಿಮರಿಗಳ ಬೇಡಿಕೆಯನ್ನು ಕೊಟ್ಟಿರ್ತಾರೆ. ಈಗಾಗಲೇ ನನ್ನ ನಾಯಿಮರಿಗಳು ಅಸ್ಸಾಂ ರೈಫಲ್, ಅನೇಕ ಪೊಲೀಸ್ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಈ ಬಾರಿಯೂ ಕೂಡ ನಮ್ಮ ಮರಿಗಳು
ದೇಶ ಸೇವೆಗೆ ಹೋಗ್ತಾ ಇರೋದು ತುಂಬ ಸಂತಸವನ್ನು ತಂದುಕೊಟ್ಟಿದೆ. ಬೆಲ್ಜಿಯಂ ಮೆಲಿನೋವಾ ಜಾತಿಯ ನಾಯಿಗಳು ಉತ್ತಮವಾದ ವರ್ಕಿಂಗ್ ಲೈನಲ್ಲಿ ಬರುತ್ತೆ. ಅವುಗಳು ಈಗಾಗಲೇ ಅನೇಕ ಒಸಾಮಾ ಬಿನ್ ಲಾಡೆನ್ ಹಾಗೂ ಅನೇಕ ಟೆರರಿಸ್ಟ್ಗಳನ್ನು ಕೂಡ ಅವು ಟ್ರೇಸ್ ಮಾಡಿ ಹುಡುಕಿ ಕೊಟ್ಟಿದೆ. ಆದ್ದರಿಂದ ಈ ಜಾತಿಯ ನಾಯಿಗಳನ್ನು ಎಲ್ಲ ಪೊಲೀಸ್ ಇಲಾಖೆಗಳಲ್ಲಿ ಹಾಗೂ ರಕ್ಷಣಾ ಇಲಾಖೆಗಳಲ್ಲೂ ಕೂಡ ಈಗ ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ತಮಗೆ ದೇಶ ಸೇವೆ ಮಾಡಲು ಇಚ್ಛೆ ಇದ್ರೂ ಕೂಡ ಈಗ ಆ ಗಡಿಯಲ್ಲಿ ಹೋಗಿ ದೇಶ ಸೇವೆ ಮಾಡಲು ಸಾಧ್ಯವಾಗಲ್ಲ. ಆದ್ರೆ ನಾವು ಸಾಕಿದಂತ ಈ ಶ್ವಾನಗಳು ಇವತ್ತು ದೇಶದ ಭದ್ರತಾ ಪಡೆಯಲ್ಲಿ ಕೆಲಸ ಮಾಡಿ ದೇಶ ಸೇವೆಯತ್ತ ಕೆಲಸ ಮಾಡ್ತಾ ಇರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತಿದ್ದಾರೆ. ಹೇಳಿ ಕೇಳಿ ಅಂಕೋಲಾ ತಾಲೂಕು ಸ್ವಾತಂತ್ರ್ಯದ ಕಿಚ್ಚು ಹೊತ್ತಿಸಿದಂತ ತಾಲೂಕು. ಇಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು, ಸಾಕಷ್ಟು ಹೋರಾಟಗಳು ಅಂಕೋಲಾದ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಅಂಕೋಲಾದ ಪಟ್ಟಣದ ಭಾಗದಲ್ಲಿ ನಡೆದಿರುವಂಥದ್ದು. ಈಗ ಇದೇ ಜಾಗದ 9 ಶ್ವಾನಗಳು ಇವತ್ತು ದೇಶದ ಭದ್ರತೆಗಾಗಿ ಶತ್ರು ಸೈನ್ಯದ ವಿರುದ್ಧ ಹೋರಾಡಲು ಸನ್ನದ್ಧವಾಗಿ ಹೊರಟಿರುವಂಥದ್ದು. ಒಟ್ಟಾರೆ ವೀಕ್ಷಕರೇ, ಇದಾಗಿತ್ತು ದೇಶ ಸೇವೆಗೆ ಹೊರಟಿರುವಂತ ಬೆಲ್ಜಿಯಂ ಮೆಲಿನೋಯ್ಸ್ನ ವಿಶೇಷತೆ ಏನು, ಅದು ಶತ್ರು ಸೈನ್ಯದ ವಿರುದ್ಧ ಯಾವ ರೀತಿ ಚಾಕಚಕ್ಯತೆಯಿಂದ ಕೆಲಸ ಮಾಡತ್ತೆ, ಅದರ ವಿಶೇಷತೆ ಏನು ಎನ್ನುವಂತ ಬಗ್ಗೆ ತಿಳಿಸುವಂತ ಪ್ರಯತ್ನ. ಅದ್ರ ಜೊತೆಗೆ ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮದ ರಾಘವೇಂದ್ರ ಭಟ್ರು ಇವತ್ತು ದೇಶ ಸೇವೆಗೆ ತಾವು ಸಾಕಿದಂತ ಶ್ವಾನಗಳನ್ನ ಯಾವ ರೀತಿ ದಾನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.